ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನ ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತದ ಕೈಗಾರಿಕೆಗಳ ಬಗ್ಗೆ ತಿಳಿತೋಗೋಣ. ಕೈಗಾರಿಕೆಗಳು ಅಂದ್ಕೂಳೆ ಕಚ್ಚಾ ವಸ್ತುಗಳು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವ ಎಲ್ಲ ಕಾರ್ಯಗಳನ್ನು ಹೊಂದಿರುವಂಥ ಕೈಗಾರಿಕೆಗಳನ್ನು ನಾವೆಂತ ಕರಿತೀವಿ? ಉತ್ಪಾದನಾ ಕೈಗಾರಿಕೆಗಳು, ಉತ್ಪಾದಕ ಕೈಗಾರಿಕೆಗಳು ಅಂತ ಸಹ ಇಲ್ಲಿ ಕರೆಯಲಾಗುತ್ತೆ. ಹಾಗಾದರೆ ಈ ಕೈಗಾರಿಕೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅದರಲ್ಲೂ ಪ್ರಮುಖವಾಗಿ ಭಾರತ ದೇಶ ಒಂದು ಕೃಷಿ ಪ್ರಧಾನ ದೇಶವಾಗಿದ್ದರೂ ಸ್ವತಂತ್ರ ನಂತರ ಕೈಗಾರಿಕೆಗಳಲ್ಲೂ ಸಹ ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಇಂದು ಪ್ರಪಂಚದ ಕೈಗಾರಿಕಾ ಪ್ರಗತಿ ಹೊಂದಿರುವಂತಹ ಮೊದಲ 10 ದೇಶಗಳಲ್ಲಿ ಭಾರತವು ಸಹ ಒಂದಾಗಿದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಕೈಗಾರಿಕಾ ಅಭಿವೃದ್ಧಿಯು ನಮ್ಮನ್ನು ಹಿಂದುಳಿದಿದ್ದಂತಹ ರಾಷ್ಟ್ರದಿಂದ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಇವತ್ತು ಮಾರ್ಪಡಿಸಿದೆ ಅಂತ ಹೇಳ್ಬೋದು. ಹೀಗೆ ಕೈಗಾರಿಕೆಗಳು ಅಂದ್ಕೂಳೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವ ಕಾರ್ಯವನ್ನು ನಾವೆಂತ ಕರಿತೀವಿ? ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ಹಾಗಾದರೆ ಈ ಅಧ್ಯಾಯದಲ್ಲಿ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಭಾರತದ ಕೈಗಾರಿಕೆಗಳು ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ತಿಳಿದು ಹೋಗೋಣ. ಕೈಗಾರಿಕೆಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳಿಯೋಣ. ಕೈಗಾರಿಕೆಗಳ ಸ್ಥಾನೀಕರಣ. ಭಾರತದಲ್ಲಿ ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಭಾರತದ ಪ್ರಮುಖ ಕೈಗಾರಿಕೆಗಳಾದಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ, ಹತ್ತಿ ಬಟ್ಟೆ, ಸಕ್ಕರೆ, ಕಾಗದ ಮತ್ತು ಜ್ಞಾನಾಧಾರಿತ ಕೈಗಾರಿಕೆಗಳು. ವಿದ್ಯಾರ್ಥಿಗಳೇ, ಈ ಒಂದು ಲೆಸನ್ನಲ್ಲಿ ಭಾರತದ ಕೈಗಾರಿಕೆಗಳಲ್ಲಿ ನಿಮಗೆ 3 ಮಾರ್ಕ್ಸಿಂದ ಒಂದು ಕ್ವಶನ್ಸನ್ನು ಕೇಳಲಾಗುತ್ತೆ. ನಾವಿಲ್ಲಿ ನೋಡ್ತಾ ಹೋಗೋಣ. ಮುಂದೆ ತಿಳಿತಾ ಹೋದರೆ ನಮಗೆ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ಸ್ ಅಂತೇಳಿ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಕೈಗಾರಿಕೆಗಳ ಅರ್ಥದ ಬಗ್ಗೆ ತಿಳಿತಾ ಹೋದರೆ ಅನೇಕ ನೈಸರ್ಗಿಕ ಸಂಪನ್ಮೂಲ ಮತ್ತು ಕಚ್ಚಾ ವಸ್ತುಗಳನ್ನು ನೇರವಾಗಿ ಉಪಯೋಗ ಮಾಡಿಕೊಳ್ಳುವುದಲ್ಲದೆ ಅವುಗಳನ್ನು ಪ್ರಕ್ರಿಯೆಗಳಿಗೆ ಅಥವಾ ಶುದ್ಧೀಕರಣಕ್ಕೊಳಪಡಿಸಬೇಕು. ಉದಾಹರಣೆಗೆ ಕಬ್ಬನ್ನು ಸಕ್ಕರೆಯನ್ನಾಗಿ, ಕಬ್ಬಿಣದ ಅದಿರನ್ನು ಉಕ್ಕನ್ನಾಗಿ, ಹತ್ತಿಯನ್ನು ಬಟ್ಟೆಯನ್ನಾಗಿ, ಮರದ ತಿರುಳನ್ನು ಕಾಗದವನ್ನಾಗಿ, ಹೀಗೆ ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಕೈಗಾರಿಕೆ ಅಂತೇಳಿ ಕರೆಯಲಾಗ್ತಾ ಇದೆ. ಹಾಗಾದರೆ ಕೈಗಾರಿಕೆಗಳ ಪ್ರಾಮುಖ್ಯತೆ ಏನು ಅಂತ ನಾವು ನೋಡ್ತಾ ಹೋದರೆ ಕೈಗಾರಿಕೆಗಳು ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಯಾವ ರೀತಿಯಪ್ಪ ಅಂತ ನಾವು ನೋಡ್ತಾ ಹೋದರೆ ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತು ಆಮದು ಕಡಿಮೆಯಾಗುತ್ತದೆ. ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯ ಹೆಚ್ಚಾಗುತ್ತದೆ. ವಿದೇಶಿ ವಿನಿಮಯ ಗಳಿಕೆಯಲ್ಲಿ ವೃದ್ಧಿಯಾಗುತ್ತದೆ. ಉದ್ಯೋಗ ಅವಕಾಶಗಳು ದೊರಕುತ್ತವೆ. GDP ಮತ್ತು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಯಾಗುವುದು ಅಂತಲೂ ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಕೈಗಾರಿಕೆಗಳ ಸ್ಥಾನೀಕರಣ ಏನು? ಕೈಗಾರಿಕೆಗಳ ಸ್ಥಾನೀಕರಣ ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣ ಮತ್ತು ಅಭಿವೃದ್ಧಿಯನ್ನು ಹಲವು ಅಂಶಗಳು ಸಹ ನಿರ್ಧರಿಸುತ್ತವೆ. ಪ್ರಥಮವಾಗಿ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವಂಥ ಪ್ರಮುಖ ಅಂಶಗಳು ಯಾವ್ಯಾವಪ್ಪ ಅಂತ ನೋಡ್ತಾ ಹೋದರೆ ಕಚ್ಚಾ ವಸ್ತುಗಳ ಸರಬರಾಜು. ಅಂದರೆ ಒಂದು ಕೈಗಾರಿಕೆ ಅಭಿವೃದ್ಧಿ ಆಗಬೇಕು. ಕೈಗಾರಿಕೆ ಅಂದ್ಕೊಳ್ಳಿ ಅಲ್ಲಿ ಕಚ್ಚಾ ವಸ್ತುಗಳು ಬೇಕೇ ಬೇಕು. ಆ ಕಚ್ಚಾ ವಸ್ತುಗಳನ್ನು ಶುದ್ಧ ವಸ್ತುಗಳನ್ನಾಗಿ ನಾವೇನು ಮಾಡ್ತೀವಿ? ಮಾರ್ಕೆಟಲ್ಲಿ ಮಾರಾಟವನ್ನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಒಂದು ಕಚ್ಚಾ ವಸ್ತು ಎಲ್ಲಪ್ಪ ಶುದ್ಧ ವಸ್ತು ಆಗುತ್ತೆ ಅಂತೇಳಿ ಕೈಗಾರಿಕೆಗಳಿಂದ ಅದು ಶುದ್ಧ ವಸ್ತು ಆಗುತ್ತೆ. ಹಾಗಾಗಿ ನೋಡಿ, ಈ ಕೈಗಾರಿಕೆ ಅಂದ್ಕೊಳ್ಳಿ ನಾವೇನು ತಿಳ್ಕೊಂತೀವಿ? ಇಲ್ಲಿ ಕಚ್ಚಾ ವಸ್ತುಗಳ ಸರಬರಾಜು ಆಗಬೇಕು. ಎರಡನೇದು ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕರು, ಅಂದರೆ ನೀರು ದೊರೆಯುವಿಕೆ. ಇಷ್ಟು ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಇವುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ಸಹ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ
ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದರೆ, ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಒಂದು ಜಾಗದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಒಳಗೊಂಡಂಥ ಪ್ರದೇಶಗಳನ್ನು ನಾವೇನು ಕೈಗಾರಿಕಾ ಪ್ರದೇಶ ಅಂತೇಳಿ ಕರೆಯಲಾಗ್ತಾ ಇದೆ. ಹಾಗಾದರೆ ಕೈಗಾರಿಕಾ ಪ್ರದೇಶದ ಲಕ್ಷಣಗಳೇನು ಅಂತ ನಾವು ನೋಡ್ತಾ ಹೋದರೆ, ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚು ಕಂಡುಬರುವ ಪ್ರದೇಶ. ಸಾಮಾನ್ಯವಾಗಿ ಅದು ನಗರ ಪ್ರದೇಶವೂ ಆಗಿರುತ್ತದೆ. ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕೈಗಾರಿಕೆಗಳು ನಮಗೆ ಇವತ್ತು ಕಂಡುಬರ್ತವೆ. ಇವು ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಪೂರಕವಾಗಿರುವ ಕಡೆ ಕಂಡುಬರುತ್ತವೆ. ಹಾಗಾದರೆ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದರೆ, ನೋಡಿ ಈ ಮ್ಯಾಪಲ್ಲಿ ನಮಗೆ ಏನು ಕಂಡು ಬರ್ತಿದೆಯೋ ಇವುಗಳೆಲ್ಲವೂ ಸಹ ಪ್ರಮುಖ ಕೈಗಾರಿಕಾ ಪ್ರದೇಶಗಳಾಗಿವೆ. ಭಾರತದಲ್ಲಿ ಪ್ರಮುಖ 8 ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಅವುಗಳು ಯಾವ್ಯಾವಪ್ಪ ಅಂತ ನಾವು ನೋಡ್ತಾ ಹೋದರೆ, ಹೂಗ್ಲಿ ಕಲ್ಕತ್ತಾ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ಮದುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ, ಛೋಟಾನಾಗಪುರ ಪ್ರಸ್ಥಭೂಮಿ ಪ್ರದೇಶ, ದೆಹಲಿ ಮೀರತ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಈ 8 ಪ್ರದೇಶಗಳಲ್ಲಿ ನಮಗೆ ಕೈಗಾರಿಕಾ ಪ್ರದೇಶಗಳು ಕಂಡುಬರ್ತದವೆ. ಹಾಗಾದರೆ ಭಾರತ ಪ್ರಮುಖ ಕೈಗಾರಿಕೆಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದರೆ, ಭಾರತದ ಪ್ರಮುಖ ಕೈಗಾರಿಕೆಗಳು ಪ್ರಥಮವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದು ಇತರೆ ಕೈಗಾರಿಕೆಗಳಿಗೆಲ್ಲ ಮೂಲ ಕೈಗಾರಿಕೆಯಾಗಿದೆ. ಇಂಜಿನಿಯರಿಂಗ್, ರೈಲ್ವೆ ಇಂಜಿನ್, ಯಂತ್ರೋಪಕರಣ, ಸ್ವಚಾಲಿತ ವಾಹನ, ಕೃಷಿ ಉಪಕರಣ ಮೊದಲಾದ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು ಆಧರಿಸಿವೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಬಗ್ಗೆ ನಾವಿಲ್ಲಿ ತಿಳಿತಾ ಹೋದರೆ, ಭಾರತದ ಅತಿ ಮುಖ್ಯ ಲೋಹ ಆಧಾರಿತ ಕೈಗಾರಿಕೆ ಅಂತ ಹೇಳ್ಬೋದು. ಕಬ್ಬಿಣದ ಅದಿರು ಕರಗಿಸುವ ಮತ್ತು ಕಬ್ಬಿಣ ತಯಾರಿಸುವ ಕಲೆ ಭಾರತೀಯರಿಗೆ ಪ್ರಾಚೀನ ಕಾಲದಿಂದಲೂ ಸಹ ತಿಳಿದಿತ್ತು. ಅಂದರೆ ಅನಾಗರಿಕ ಕಾಲದಿಂದ, ಅಂದರೆ ನಾಗರಿಕತೆ ಕಾಲದಿಂದಲೂ ಸಹ ನಮಗೆ ಗೊತ್ತಿತ್ತು. ಅಂದರೆ ಸಿಂಧು ಬಯಲಿನ ನಾಗರಿಕತೆ ಅಂತ ನಾವು ಏನು ಕರಿತೀವೋ ಆ ನಾಗರಿಕತೆ ಕಾಲದಿಂದಲೂ ಸಹ ಕಬ್ಬಿಣದ ಒಂದು ಇದನ್ನು ಜನಗಳು ತಿಳ್ಕೊಂಡಿದ್ರು. ಪ್ರಾಚೀನ ಕಾಲದಿಂದಲೂ ಸಹ ತಿಳಿದಿದ್ದರು. ಭಾರತೀಯರಿಗೂ ಸಹ ಗೊತ್ತಿತ್ತು ಕಬ್ಬಿಣ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಿದ್ದೀವಿ. ಇದಕ್ಕೆ ದೆಹಲಿಯಲ್ಲಿರುವಂತಹ ಕಬ್ಬಿಣದ ಸ್ತಂಭವು ಉತ್ತಮ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಅಂದರೆ ಮೆಹರಾಲಿ ಅಂತ ಏನು ಕರಿತೀವೋ ಅದು. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಪ್ರಗತಿಯನ್ನು ನಾವು ನೋಡ್ತಾ ಹೋದರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪನೆಗೊಳ್ಳುತ್ತೆ. ಆದರೆ ವಾಸ್ತವ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಆರಂಭದ ಕೀರ್ತಿ ಜೆ.ಎನ್. ಟಾಟಾರವರಿಗೆ ಸಲ್ಲುತ್ತದೆ. ಇವರು 1907ರಲ್ಲಿ ಜಾರ್ಖಂಡ್ ರಾಜ್ಯದ ಸಾಕ್ಚಿ ಜೆಮ್ಶೆಡ್ಪುರ ಅಂತ ಏನು ಕರಿತೀವೋ ಬಳಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿಯ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಆದಾಗ್ಯೂ ಈ ಉದ್ಯಮವು ಸ್ವತಂತ್ರದ ತರುವಾಯ ಹೆಚ್ಚು ಪ್ರಗತಿಯನ್ನು ಸಾಧಿಸುತ್ತೆ. ಈ ಕೈಗಾರಿಕೆಯ ಪ್ರಗತಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಸಹ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಯಿತು ಅಂತ ಹೇಳ್ಬೋದು. ನಂತರ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾನೀಕರಣಗಳಂತ ನಾವು ನೋಡ್ತಾ ಹೋದರೆ, ಮೂಲ ಕಚ್ಚಾ ವಸ್ತುವಾದ ಕಬ್ಬಿಣದ ಅದಿರು ಪೂರೈಕೆ, ಮುಖ್ಯ ಶಕ್ತಿ ಸಂಪನ್ಮೂಲವಾದ
ಕೋಕಿಂಗ್ ಕಲ್ಲಿದ್ದಲು ಮತ್ತು ಜಲವಿದ್ಯುತ್ ಪೂರೈಕೆ, ರೈಲು ಸಾರಿಗೆ ಮತ್ತು ಬಂದರು ಸೌಲಭ್ಯ, ನೀರು ಪೂರೈಕೆ, ಕಡಿಮೆ ಕೂಲಿಗೆ ದುಡಿಯುವ ನುರಿತ ಕಾರ್ಮಿಕರು, ಬಂಡವಾಳ ಮತ್ತು ಸ್ಥಳೀಯ ಮಾರುಕಟ್ಟೆ ಸೌಲಭ್ಯವನ್ನು ಹೊಂದಿರಬೇಕಾಗತ್ತೆ. ಹಾಗಾಗಿ ಉತ್ಪಾದನಾ ಕೇಂದ್ರಗಳು ಅಂತ ಬಂದರೆ ಇಂದು ಭಾರತದಲ್ಲಿ 14 ಸಮಗ್ರ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳಿವೆ ಅಂತ ಹೇಳ್ಬೋದು. ಅವುಗಳಲ್ಲಿ 4 ಖಾಸಗಿ ವಲಯ ಮತ್ತು ಉಳಿದವು ಸರಕಾರಿ ವಲಯಕ್ಕೆ ಸೇರಿವೆ. ಅವು ಈ ಕೆಳಕಂಡಂತೆ ನಾವಿಲ್ಲಿ ನೋಡ್ತಾ ಹೋಗೋಣ. ಹೀಗೆ ಉತ್ಪಾದನಾ ಕೇಂದ್ರಗಳನ್ನು ನಾವು ನೋಡ್ತಾ ಹೋದರೆ ಇಂದು ಭಾರತದಲ್ಲಿ 14 ಸಮಗ್ರ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳಿವೆ ಅಂತ ಹೇಳಲಾಗ್ತಾ ಇದೆ. 2 ವಲಯಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಉತ್ಪಾದನಾ ಕೇಂದ್ರಗಳ ವಲಯಗಳು ಖಾಸಗಿ ವಲಯ ಮತ್ತು ಸರ್ಕಾರಿ ವಲಯಗಳಾಗಿ ಇಲ್ಲಿ 2 ವಲಯಗಳಾಗಿ ಕಂಡುಬರ್ತದವೆ. ಖಾಸಗಿ ವಲಯದ ಉತ್ಪಾದನಾ ಕೇಂದ್ರಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋದರೆ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ, ಜೆಮ್ಶೆಡ್ಪುರ, ಸಾಕ್ಚಿ, ಜಾರ್ಖಂಡ್, ದುಬಾರಿ ಉಕ್ಕು ಸ್ಥಾವರ, ಗೋಪಾಲ್ಪುರ, ಒಡಿಶಾ, ಇಸ್ಪಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್, ಧೋಲ್ವಿ ರತ್ನಗಿರಿ ಜಿಲ್ಲೆ, ಮಹಾರಾಷ್ಟ್ರ, ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್, ತೋರಣಗಲ್ ಬಳ್ಳಾರಿ. ಹಾಗೆ ಸರ್ಕಾರಿ ವಲಯ ಉತ್ಪಾದನಾ ಕೇಂದ್ರಗಳು ಅನ್ನು ನಾವು ನೋಡ್ತಾ ಹೋದರೆ ಭದ್ರಾವತಿ, ಕರ್ನಾಟಕದ ಭದ್ರಾವತಿ, ಛತ್ತೀಸ್ಗಢದ ಭಿಲಾಯಿ, ಒರಿಸ್ಸಾದ ರೂರ್ಕೇಲಾ, ಜಾರ್ಖಂಡ್ನ ಬೊಕಾರೋ, ಬರ್ನಾಪುರ, ಪಶ್ಚಿಮ ಬಂಗಾಳದ ದುರ್ಗಾಪುರ, ಒಡಿಶಾದ ಪಾರದೀಪ, ಒಡಿಶಾದ ಕಳಿಂಗನಗರ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ, ನಂತರ ತಮಿಳುನಾಡಿನ ಸೇಲಂ. ಈ ಭಾಗಗಳಲ್ಲಿ ಸರ್ಕಾರಿ ಉತ್ಪಾದನಾ ಕೈಗಾರಿಕೆಗಳು ಕಂಡುಬರ್ತಾ ಇದ್ದಾವೆ. ಹಾಗೆ ಅಲ್ಯೂಮಿನಿಯಂ ಬಗ್ಗೆ ನಾವು ತಿಳಿತಾ ಹೋದರೆ ಅಲ್ಯೂಮಿನಿಯಂ ಒಂದು ಪ್ರಮುಖ ಕಬ್ಬಿಣೇತರ ಲೋಹ ಅಂತಲೂ ಸಹ ಇಲ್ಲಿ ಹೇಳ್ಬೋದು. ಅಲ್ಯೂಮಿನಿಯಮಿಂದ ಏನೆಲ್ಲ ಉಪಯೋಗಗಳು ಕಂಡುಬರ್ತವೆ ಅಂತ ನಾವು ನೋಡ್ತಾ ಹೋದರೆ ವಿಮಾನ ತಯಾರಿಕೆಯಲ್ಲಿ ಅಲ್ಯೂಮಿನಿಯಮನ್ನು ಉಪಯೋಗಿಸಲಾಗುತ್ತದೆ. ಸ್ವಯಂಚಾಲಿತ ವಾಹನ, ರೈಲು ಸಾರಿಗೆ, ಹಡಗು ನಿರ್ಮಾಣ, ಬಣ್ಣ ತಯಾರಿಕೆ, ಗೃಹ ಬಳಕೆ ವಸ್ತುಗಳ ತಯಾರಿಕೆ, ವಿವಿಧ ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತದೆ. ವಿದ್ಯುತ್ ಕೇಬಲ್ ತಯಾರಿಕೆ, ಇದರ ರೇಖುಗಳನ್ನು ಪ್ಯಾಕಿಂಗ್ ಮಾಡಲು, ಉಕ್ಕು ಮತ್ತು ತಾಮ್ರಗಳ ಬದಲಿ ವಸ್ತುವಾಗಿಯೂ ಬಳಕೆ ಮಾಡಲಾಗುತ್ತದೆ ಅಂತ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ನಾವು ನೋಡ್ತಾ ಹೋದರೆ ಅಲ್ಯೂಮಿನಿಯಂ ಕೈಗಾರಿಕೆ ಪ್ರಮುಖ ಸ್ಥಾನೀಕರಣಗಳನ್ನು ನಾವು ನೋಡ್ತಾ ಹೋದರೆ ಮೂಲ ಕಚ್ಚಾ ವಸ್ತುವಾದ ಬಾಕ್ಸೈಟ್ನ ಲಭ್ಯತೆ, ಜಲವಿದ್ಯುತ್ ಶಕ್ತಿ ಪೂರೈಕೆ, ಬಂಡವಾಳ, ವಿಶಾಲವಾದ ಮಾರುಕಟ್ಟೆ. ಅಲ್ಯೂಮಿನಿಯಂ ಕೈಗಾರಿಕೆಯ ಹಂಚಿಕೆಯನ್ನು ನಾವು ನೋಡ್ತಾ ಹೋದರೆ ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ತರುವಾಯ ಅಲ್ಯೂಮಿನಿಯಂ ಕೈಗಾರಿಕೆಯು 2ನೇ ಮುಖ್ಯ ಲೋಹಾಧಾರಿತ ಉದ್ದಿಮೆ ಅಂತ ಹೇಳ್ಬೋದು. ಮೊದಲಿಗೆ ಪಶ್ಚಿಮ ಬಂಗಾಳದ ಜಯಕಾಯ್ ನಗರದಲ್ಲಿ 1942ರಲ್ಲಿ ಆರಂಭಗೊಂಡಿತು. ಪ್ರಪಂಚದಲ್ಲಿ ಅಲ್ಯೂಮಿನಿಯಂ ಉತ್ಪಾದಿಸುವ ದೇಶಗಳಲ್ಲಿ ಭಾರತವು 11ನೇದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೆ ತನ್ನ ಅಪಾರ ಬೇಡಿಕೆಯನ್ನು ನೀಗಿಸಲು ಭಾರತವು ಅಲ್ಯೂಮಿನಿಯಮನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದರೆ ದೇಶದಲ್ಲಿ 9 ಅಲ್ಯೂಮಿನಿಯಂ ಕೈಗಾರಿಕೆಗಳು ಕಂಡುಬರ್ತವೆ. ಪಶ್ಚಿಮ ಬಂಗಾಳದ ಜಯಕಾಯ್ ನಗರ, ಕೇರಳದ ಅಲುಪುರಂ, ತಮಿಳುನಾಡಿನ ಮೆಟ್ಟೂರು, ಕರ್ನಾಟಕದ ಬೆಳಗಾವಿ, ಒಡಿಶಾದ ಹಿರಾಕುಡ್, ಒಡಿಶಾದ ದಾಮನ್ಜೋಡಿ, ಉತ್ತರ ಪ್ರದೇಶದ ರೇಣುಕೂಟ, ಛತ್ತೀಸ್ಗಢನ ಕೊರಬ, ಮಹಾರಾಷ್ಟ್ರದ ರತ್ನಗಿರಿ.
ಪ್ರಪಂಚದಲ್ಲಿ ಅಲ್ಯೂಮಿನಿಯಂ ಉತ್ಪಾದಿಸುವ ದೇಶಗಳಲ್ಲಿ ಭಾರತವೇನಾಗಿದೆ 11ನೇದಾಗಿದೆ ಅಂತ ಹೇಳ್ಬೋದು. ತನ್ನ ಅಪಾರ ಬೇಡಿಕೆಯನ್ನು ನೀಗಿಸಲು ಭಾರತ ಅಲ್ಯೂಮಿನಿಯಮನ್ನು ಆಮದು ಮಾಡಿಕೊಳ್ತಾ ಇದೆ ಇವತ್ತು. ಹಾಗಾಗಿ ನಂತರ ನಾವು ನೋಡ್ತಾ ಹೋದರೆ ಹತ್ತಿ ಬಟ್ಟೆ ಕೈಗಾರಿಕೆ ಅಂದ್ಕೊಳ್ಳೆ ನಮಗಿವತ್ತು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಹತ್ತಿಯನ್ನು ಬೆಳೀತಾರೆ. ಬೆಳೆದಂತಹ ಹತ್ತಿಯನ್ನು ನಾವು ಇವತ್ತು ಏನು ಮಾಡ್ತೀವಿ, ಮಾರ್ಕೆಟಲ್ಲಿ ಮಾರಾಟ ಮಾಡ್ತೀವಿ. ಮಾರ್ಕೆಟಿಂದ ಅವನ್ನೇನು ಮಾಡ್ತಾರೆ, ಕೈಗಾರಿಕೆಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಕೈಗಾರಿಕೆಗಳಲ್ಲಿ ನೂಲುವುದರ ಮೂಲಕ ನಾವೇನು ಮಾಡ್ತೀವಿ, ಹತ್ತಿ ಬಟ್ಟೆಯನ್ನು ತಯಾರಿಸುವಂಥದ್ದು. ಹತ್ತಿಯಿಂದ ಏನೆಲ್ಲ ಶುದ್ಧ ವಸ್ತುಗಳನ್ನು ತಯಾರಿಸಲಾಗುತ್ತದೆ ಅನ್ನೋದು ಸಹ ನಾವು ನೋಡ್ತಾ ಹೋದ್ದೀವಿ. ಹಾಗಾಗಿ ಭಾರತದ ಜವಳಿ ಉದ್ದಿಮೆಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಅತ್ಯಂತ ದೊಡ್ಡದು ಅಂತ ಹೇಳ್ಬೋದು ಮತ್ತು ಪ್ರಮುಖ ಶಾಖೆ. ಅತಿ ಪ್ರಮುಖ ಕೃಷಿ ಆಧಾರಿತ ಪ್ರಾಚೀನ ಕಾಲದಿಂದಲೂ ಸಹ ಕೈಗಾರಿಕೆ ಭಾರತೀಯರಿಗೆ ಹತ್ತಿ ಬಟ್ಟೆ ನೇಯುವ ಕಲೆ ತಿಳಿದಿತ್ತು ಅಂತ ಹೇಳ್ಬೋದು. ಆದರೆ ಅದು ಕೈಮಗ್ಗಗಳಿಂದ ಹತ್ತಿ ಬಟ್ಟೆಗೆ ಸೀಮಿತಗೊಂಡಿತ್ತು ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯು ಮುಂಬಯಿಯಲ್ಲಿ ಸ್ಥಾಪಿಸಲ್ಪಟ್ಟ ಹತ್ತಿ ಗಿರಣಿಯೊಂದಿಗೆ 1854ರಲ್ಲಿ ಭಾರತದ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು ಮುಂಬಯಿಯಲ್ಲಿ ಪ್ರಾರಂಭ ಆಗುತ್ತೆ. ತರುವಾಯ ಅನೇಕ ಹತ್ತಿ ಗಿರಣಿಗಳು ಸಹ ಸ್ಥಾಪನೆಗೊಳ್ತವೆ. ನಂತರ ಈ ಕೈಗಾರಿಕೆಯು ಹೆಚ್ಚು ಅಭಿವೃದ್ಧಿಗೊಳ್ಳುತ್ತೆ. ಇಂದು ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಚೀನಾದ ತರುವಾಯ ಭಾರತವು 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಹತ್ತಿ ಜವಳಿ ವಸ್ತುಗಳನ್ನು ರಫ್ತು ಮಾಡುವುದರಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ ಅಂತಲೂ ಸಹ ಇಲ್ಲಿ ಹೇಳಲಾಗುತ್ತೆ. ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನಿರ್ಧರಿಸುವ ಪ್ರಮುಖ ಸ್ಥಾನೀಕರಣಗಳು ನಾವು ನೋಡ್ತಾ ಹೋದರೆ ಕಚ್ಚಾ ಹತ್ತಿಯ ಸರಬರಾಜು, ವಿಶಾಲ ಮಾರುಕಟ್ಟೆ, ವಿದ್ಯುತ್ ಪೂರೈಕೆ, ಬಂಡವಾಳ, ನುರಿತ ಕಾರ್ಮಿಕರ ಪೂರೈಕೆ, ತೇವಾಂಶ ಭರಿತ ವಾಯುಗುಣ. ಹಾಗಾದರೆ ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯನ್ನು ನಾವು ನೋಡ್ತಾ ಹೋದರೆ ಭಾರತದ ವಿವಿಧ ಭಾಗಗಳಲ್ಲಿರುವ 76ಕ್ಕೂ ಹೆಚ್ಚು ನಗರ ಮತ್ತು ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಹಂಚಿಕೆಯಾಗಿದೆ ಅಂತ ಹೇಳ್ಬೋದು. ಆದರೂ ಇದು ಹೆಚ್ಚಾಗಿ ಹತ್ತಿ ಬೆಳೆಯುವ ರಾಜ್ಯಗಳಲ್ಲಿ ಕೇಂದ್ರೀಕರಣಗೊಂಡಿದೆ. ಹತ್ತಿ ಬಟ್ಟೆ ಕೈಗಾರಿಕೆ ಇರುವಂಥ ರಾಜ್ಯಗಳನ್ನು ನಾವು ನೋಡ್ತಾ ಹೋದರೆ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ್, ರಾಜಸ್ಥಾನ, ಉತ್ತರ ಪ್ರದೇಶ್, ಪಂಜಾಬ್ ಹೀಗೆ ಹಲವಾರು ರಾಜ್ಯಗಳಲ್ಲಿ ಹತ್ತಿಯನ್ನು ಬೆಳೆಯಲಾಗುತ್ತದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳು ದೇಶದ ಹತ್ತಿ ಜವಳಿ ವಸ್ತುಗಳ ಉತ್ಪಾದನೆಯಲ್ಲಿ ಮುಂದಿವೆ ಅಂತ ಹೇಳಲಾಗುತ್ತೆ. ಮುಂಬಯಿ ನಗರವು ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರವಾಗಿದೆ. ಇದನ್ನು ಭಾರತದ ಕಾಟನೋಪೋಲಿಸ್ ಮತ್ತು ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗ್ತಾ ಇದೆ. ಇಷ್ಟು ವಿಡಿಯೋ ಇವತ್ತಿಗೆ ಸಾಕು. ಉಳಿದ ವಿಡಿಯೋವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.